ಕಡೆಯದಾಗಿ ಎಲ್ಲರ ಒಂದು ಪ್ರತಿಕ್ರಿಯೆ ನಾನು ತಗೊಳ್ತೀನಿ. ಮೇಡಮ್, ನಿಮ್ಮಿಂದಲೇ ಶುರು ಮಾಡ್ತೀನಿ. ಕಡೆಯದಾಗಿ ಏನ್ ಸಂದೇಶವನ್ನ ಕೊಡೋದಕ್ಕೆ ಬಯಸ್ತೀರಿ ಇವತ್ತು? ಒಂದು ಜೀವನ ಶೈಲಿ ಬದಲಾಗಬೇಕು ಅಂತಂದ್ರೆ ಸಿರಿಧಾನ್ಯಗಳನ್ನ, ತರಕಾರಿಗಳನ್ನ, ಹಣ್ಣುಗಳನ್ನ ಸಮಯಕ್ಕೆ ಸರಿಯಾಗಿ ತಗೊಳ್ಬೇಕು. ತೂಕನ ಕಡಿಮೆ ಇಟ್ಕೊಳ್ಬೇಕು. ದುರಭ್ಯಾಸಗಳಿಂದ ದೂರ ಇರಬೇಕು. ಅದರಲ್ಲಿ ಸ್ಮೋಕಿಂಗು, ಸ್ಪಿರಿಟು, ಸ್ಟ್ರೆಸ್ಸು, ಸೆಡೆಂಟ್ರಿ ಹ್ಯಾಬಿಟ್ ಅಂದ್ರೆ ಆಲ್ಸೀಕರಣ ಆದಂತ ಬದುಕನ್ನ ಬಿಟ್ಟು ಆಕ್ಟಿವಿಟಿ ಇರಬೇಕು. ನಿದ್ರೆ ಕಣ್ತುಂಬ ಮಾಡಬೇಕು. ನಿದ್ರೆ 3 ಗಂಟೆಗಿಂತ ಕಡಿಮೆ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ. ಹಾಗಾಗಿ ಈ 5 ಎಸ್ಗಳನ್ನ ನೆನ್ಪಿಟ್ಟುಕೊಂಡು ನಿಮ್ಮ ಬದುಕಿನಲ್ಲಿ ನಗನಗತಾ ಸಂತೋಷವಾಗಿ ಎಷ್ಟು ಚಟುವಟಿಕೆಯಿಂದ ಇನ್ನೊಬ್ಬರಿಗೆ ಹಿತಕಾರಿಯಾಗಿ ಬದುಕ್ತಿರೋ ಅಷ್ಟು ಚೆನ್ನಾಗಿ ನಿಮ್ಮ ಹೃದಯ ಮಿಡಿಯುತ್ತೆ. ಮೇಡಮ್, ಬರ್ತೀನಿ ಮಾತ್ರ. ನಾನ್ ವೆಜ್ ತಿಂದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತಾ? ಹೌದು. ನಾನ್ ವೆಜ್ ಅಲ್ಲಿ ಮೊಟ್ಟೆನಲ್ಲಿ 250ರಿಂದ 330 ಮಿಲಿಗ್ರಾಂ ಕೊಲೆಸ್ಟ್ರಾಲ್ ಇರುತ್ತೆ. ನಮ್ಮ ಶರೀರಕ್ಕೆ 100 ಮಿಲಿಗ್ರಾಂ ಕೊಲೆಸ್ಟ್ರಾಲ್ ಬೇಕು. ಅದು ನಮ್ಮ ಲಿವರ್ ಉತ್ಪತ್ತಿ ಮಾಡುತ್ತೆ. ಸೊ ನೀವು 2-3 ಮೊಟ್ಟೆಗಳನ್ನ ತಿಂತಾ ಹೋದ್ರೆ ಅದು ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಇನ್ನು ಮೀಟು, ಬೀಫು, ರೆಡ್ ಇದರಲ್ಲಿ ಅನಿಮಲ್ ಲಾಡು ಅದ್ರ ಜೊತೆಗೆ ಬರುತ್ತೆ. ನಾನು ಹೇಳಿದ್ನಲ್ಲ, ಬೈ 1 ಗೆಟ್ ಫ್ರೀ 1 ಅಂತ. ನೀವು ಬಾಯಿ ರುಚಿಗೆ ಮಾಂಸ ತಿನ್ನೋದ್ರ ಜೊತೆಗೆ ಅನಿಮಲ್ ಲಾಡು ಜೊತೆಗೆ ಬಂದ್ಬಿಡುತ್ತೆ. ಅದು ಕೂಡ ಡೆಪಾಸಿಟ್ ಆಗುತ್ತೆ. ಹಾಗಾಗಿ ವೈಜ್ಞಾನಿಕವಾಗಿ ಗೊತ್ತಾಗಿರೋದು ಇವತ್ತು ಅಮೆರಿಕನ್ಸು ಕೂಡ ಯಾಕೆ ಅವರು ವೆಜಿಟೇರಿಯನಿಸಮ್ಗೆ ಹೋಗ್ತಾ ಇದ್ದಾರೆ, ವೆಗಾನ್ಸ್ ಆಗ್ತಾ ಇದ್ದಾರೆ ಅಂದ್ರೆ ಅವರು ಮೊಟ್ಟೆ, ಮಟನು, ಬೀಫು ತಿಂದು ವಿಯೆಟ್ನಾಂ ವಾರ್ನಲ್ಲಿ ಸತ್ತಂತ ಸೋಲ್ಜರ್ಸ್ ನ ಅಟಾಪ್ಸಿ ಮಾಡಿ ನೋಡಿದಾಗ ಎಲ್ಲಾ ಬ್ಲಡ್ ವೆಸಲ್ಸ್ ಸ್ಟಡೆಡ್ ವಿತ್ ದ ಕೊಲೆಸ್ಟ್ರಾಲ್ ಡೆಪಾಸಿಷನ್. ಈಗ ಅವರು ಬುದ್ಧಿ ಕಲ್ತ್ಬಿಟ್ಟು ಪಾಶ್ಚಾತ್ಯರಿದ್ದವರು ವೆಜಿಟೇರಿಯನ್ಸ್ ಆಗ್ತಾ ಇದ್ದಾರೆ. ಓಕೆ ಸರ್, ಪ್ಲೀಸ್ ಕಡೆಯದಾಗಿ ಏನ್ ಹೇಳೋದಕ್ಕೆ, ಏನ್ ಸಂದೇಶವನ್ನ ಕೊಡ್ತೀರಿ? ಮಾನಸಿಕ ಒತ್ತಡವನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಬಿಕಾಸ್ ಈಗ ನೀವು ನೋಡ್ತಿದ್ದೀರಾ, ಆಲ್ಮೋಸ್ಟ್ ಎಲ್ಲ, ನೀವು ಕೂಡ ಇಸ್ರೇಲ್ಗೆ ಹೋಗಿ ಬಂದ್ರಿ, ನೀವು ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದೀರಿ. ಡಾಕ್ಟರ್ಸ್ಗಳು 12-15 ಅವರ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತೀವಿ. ಅಂಡ್ ಪ್ರತಿಯೊಬ್ರು IT ವರ್ಕರ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಪ್ರತಿಯೊಬ್ರು ಒತ್ತಡದಲ್ಲಿದ್ದೀವಿ. ಅಂಡ್ ಮಿನಿಮಮ್ ಅಂದ್ರೂ 11-12-1 ಗಂಟೆ ತನಕ ಮಲ್ಗಲ್ಲ. 1-2 ಗಂಟೆ ತನಕ ಈ ಏನೇನೋ ನೆಟ್ಫ್ಲಿಕ್ಸ್ ಅಂತೆ, ಅದಂತೆ ಇದಂತೆ ಎಲ್ಲ ನೋಡ್ಕೊಂಡು 1-2 ಗಂಟೆ ತನಕ ಮಲ್ಗಲ್ಲ. ಇದೆಲ್ಲ ಆದ್ಮೇಲೆ ಸ್ಲೀಪ್ ಇಸ್ ದ ಬೆಸ್ಟ್ ಮೆಡಿಟೇಷನ್ ಅಂತ ಹೇಳ್ತಾರೆ, ದಲೈ ಲಾಮಾನೇ ಹೇಳ್ತಾರೆ. ಸೊ ಹಾಗಾಗಿ ಸ್ಲೀಪ್ ಮಾತ್ರ ಯಾವತ್ತೂ ಕಾಂಪ್ರಮೈಸ್ ಮಾಡಲೇಬಾರ್ದು. ಅಂಡ್ ಚೆನ್ನಾಗಿ ಊಟ, ಮ್ಯಾಮ್ ಹೇಳ್ದಂಗೆ ರೆಡ್ ಮೀಟ್ ನ ಆದಷ್ಟು ಅವಾಯ್ಡ್ ಮಾಡಿ. ಅಂಡ್ ವ್ಯಾಯಾಮ, ದೀರ್ಘವಾಗಿ ಏನು ಪ್ರಾಣಾಯಾಮ, ಯೋಗ, ಮೆಡಿಟೇಷನ್ಗೆ ಜಾಸ್ತಿ ಒತ್ತು ಕೊಡಿ. ಸೊ ಇಷ್ಟನ್ನು ನೀವು ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಹಾರ್ಟ್ ಅಟ್ಯಾಕ್ಸ್ ನ ಅಥವಾ ಹಾರ್ಟ್ ರಿಲೇಟೆಡ್ ಸಂಬಂಧ ರೋಗಗಳನ್ನ ಪ್ರಿವೆಂಟ್ ಮಾಡಬಹುದು. ಮೇಡಮ್ ಪ್ಲೀಸ್. ಒಂದು, ಇವಾಗ ನಾನು ಮಕ್ಕಳ ಡಾಕ್ಟರ್ ಆಗಿರೋದ್ರಿಂದ ಇವಾಗ ಪ್ರೆಗ್ನೆಂಟ್ಸ್ ಅವರು ಚೆನ್ನಾಗಿದ್ರೆ ಸೀಡ್ ಅಂಡ್ ಸಾಯಿಲ್ ಅಂತ, ತಾಯಂದ್ರು ಚೆನ್ನಾಗಿದ್ರೆ ಅಂದ್ರೆ ಸೀಡ್ ಬೀಜ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ. ಒಂದು, ಅವರು ಮುಂಚೆನೆ ಪ್ರೆಗ್ನೆಂಟ್ ಆಗೋಕ್ ಮುಂಚೆ ಅವ್ರ ಹೆಲ್ತ್ ಎಲ್ಲ ನೋಡ್ಕೋಬೇಕು. ಸಿಂಪಲ್ ಫೋಲಿಕ್ ಆಸಿಡ್ ಮಾತ್ರೆ ಕೂಡ ಇಟ್ ರಿಡ್ಯೂಸಸ್ ದ ರಿಸ್ಕ್ ಆಫ್ ಕಂಜನೈಟಲ್ ಹಾರ್ಟ್ ಡಿಸೀಸ್. ಒಂದು, ಅವ್ರಿಗೆ ಡಯಾಬಿಟಿಸ್ ಏನಾದ್ರು ಇದ್ರೆ ಸೊ ಮುಂಚೆಯಾಗೆ ಕಂಟ್ರೋಲ್ ಎಲ್ಲ ಮಾಡ್ಕೋಬೇಕು. ಮತ್ತೆ ಇವಾಗ ಫೀಟಲ್ ಎಕೋ ಅಂತ ಏನ್ ಹೇಳ್ತೀವಿ ಅದೆಲ್ಲ ಮಾಡ್ಕೊಂಡು, ಆಮೇಲೆ ಎದೆ ಹಾಲು 2 ವರ್ಷದವರೆಗೂ ಕೊಡಬೇಕು. ನಾನು ಎಲ್ಲಿ ಬಂದ್ರು ಹೇಳ್ತೀನಿ ಇದನ್ನ. 6 ತಿಂಗಳವರೆಗೂ ಬರೀ ಎದೆ ಹಾಲು ಕೊಡಬೇಕು, ಕಂಟಿನ್ಯೂ ಟಿಲ್ 2 years. ಮತ್ತೆ ಸಮತೋಲನವಾಗಿ ಪೌಷ್ಟಿಕ ಆಹಾರ, ಜಂಕ್ ಫುಡ್ಸ್ ಎಲ್ಲ ಬಿಟ್ಬಿಟ್ಟು ಬರ್ಗರು, ಪಿಜ್ಜಾಗಳೆಲ್ಲ ವೆಜಿಟೇಬಲ್ಸ್, ಫ್ರೂಟ್ಸ್. ಮೇಡಮ್ ಹೇಳಿದಾಗೆ 8 ಗ್ರೂಪ್ ಆಫ್ ಫುಡ್ಸ್ ಮಕ್ಕಳಲ್ಲಿ, ಫ್ರೂಟ್ಸ್, ವೆಜಿಟೇಬಲ್ಸ್, ಪಲ್ಸಸ್ ಇದೆಲ್ಲ ಸೇರಿ ಜೊತೆಯಲ್ಲಿ ಕೂತು ಊಟ ಮಾಡೋದನ್ನ ಇದು ಮಾಡಬೇಕು. ಟಿವಿ ನೋಡಿ ಮತ್ತೆ ಮೊಬೈಲ್ಸ್ ಎಲ್ಲ ರಿಡ್ಯೂಸ್ ಮಾಡಬೇಕು ಅಂತ ಸಹನಾ ಅವರು ಬಹಳ ಕರೆಕ್ಟ್ ಆಗಿ ಹೇಳಿದ್ದಾರೆ. ಅದಕ್ಕೆ ಒಂದು ಸೇರ್ಸೋದೇನು ಅಂತಂದ್ರೆ, ತಾಯಿ ಗರ್ಭಿಣಿ ಆದಾಗ ಅವರು ಸ್ಮೋಕಿಂಗ್ ಮಾಡಿದ್ರೆ, ಡ್ರಗ್ಸ್ ತಗೊಂಡ್ರೆ, ಆಮೇಲೆ ಮಾದಕ ವಸ್ತುಗಳನ್ನ ತಗೊಂಡ್ರೆ, ನಿದ್ರೆ ಮಾತ್ರೆ ತಗೊಂಡ್ರೆ ಮಗುವಿಗೆ ರೈಟ್ ಸೈಡೆಡ್ ಹಾರ್ಟ್ ಡಿಸೀಸ್ ಬರುತ್ತೆ ಅಂತ ಬಾಲ್ಟಿಮೋರ್ ಸ್ಟಡಿ ತೋರಿಸಿದೆ. ಹಾಗಾಗಿ ತಾಯಂದ್ರು ಪವಿತ್ರವಾದಂತಹದ್ದು ತಾಯಿ ಆಗುವಂತದ್ದು. ಆ ಸಮಯದಲ್ಲಿ ಒಳ್ಳೆ ಮ್ಯೂಸಿಕ್ ಕೇಳಿ ಸಂತೋಷದಿಂದ ಇರಿ, ನಗನಗ್ತಾ ಇರಿ, ಎಲ್ಲರೂ ಖುಷಿಯಾಗಿದ್ರೆ, ಎಲ್ಲರೂ ಆರೋಗ್ಯದ ಕಡೆ ಗಮನ ಕೊಟ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ವೇಶ್ಕರ ಇಷ್ಟೇ, ಪ್ಯಾನಿಕ್ ಆಗಬೇಡಿ. ಥ್ಯಾಂಕ್ ಯು ಎಲ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಈಗ ಬ್ರೇಕ್. ಕಡೆಯದಾಗಿ ಎಲ್ಲರ ಒಂದು ಪ್ರತಿಕ್ರಿಯೆ ನಾನು ತಗೊಳ್ತೀನಿ. ಮೇಡಮ್, ನಿಮ್ಮಿಂದಲೇ ಶುರು ಮಾಡ್ತೀನಿ. ಕಡೆಯದಾಗಿ ಏನ್ ಸಂದೇಶವನ್ನ ಕೊಡೋದಕ್ಕೆ ಬಯಸ್ತೀರಿ ಇವತ್ತು? ಒಂದು, ಜೀವನ ಶೈಲಿ ಬದಲಾಗಬೇಕು ಅಂತಂದ್ರೆ ಸಿರಿಧಾನ್ಯಗಳನ್ನ, ತರಕಾರಿಗಳನ್ನ, ಹಣ್ಣುಗಳನ್ನ ಸಮಯಕ್ಕೆ ಸರಿಯಾಗಿ ತಗೊಳ್ಬೇಕು. ತೂಕನ ಕಡಿಮೆ ಇಟ್ಕೊಳ್ಬೇಕು. ದುರಭ್ಯಾಸಗಳಿಂದ ದೂರ ಇರಬೇಕು. ಅದರಲ್ಲಿ ಸ್ಮೋಕಿಂಗು, ಸ್ಪಿರಿಟು, ಸ್ಟ್ರೆಸ್ಸು, ಸೆಡೆಂಟ್ರಿ ಹ್ಯಾಬಿಟ್ ಅಂದ್ರೆ ಆಲ್ಸೀಕರಣ ಆದಂತ ಬದುಕನ್ನ ಬಿಟ್ಟು ಆಕ್ಟಿವಿಟಿ ಇರಬೇಕು.
ನಿದ್ರೆ ಕಣ್ತುಂಬ ಮಾಡಬೇಕು. ನಿದ್ರೆ 3 ಗಂಟೆಗಿಂತ ಕಡಿಮೆ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ. ಹಾಗಾಗಿ ಈ 5 ಎಸ್ಗಳನ್ನ ನೆನ್ಪಿಟ್ಟುಕೊಂಡು ನಿಮ್ಮ ಬದುಕಿನಲ್ಲಿ ನಗನಗತಾ ಸಂತೋಷವಾಗಿ ಎಷ್ಟು ಚಟುವಟಿಕೆಯಿಂದ ಇನ್ನೊಬ್ಬರಿಗೆ ಹಿತಕಾರಿಯಾಗಿ ಬದುಕ್ತಿರೋ ಅಷ್ಟು ಚೆನ್ನಾಗಿ ನಿಮ್ಮ ಹೃದಯ ಮಿಡಿಯುತ್ತೆ. ಮೇಡಮ್ ಬರ್ತೀನಿ ನಿಮ್ಮ ಹತ್ರ. ನಾನ್ ವೆಜ್ ತಿಂದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತಾ? ಹೌದು. ನಾನ್ ವೆಜ್ ಅಲ್ಲಿ ಮೊಟ್ಟೆನಲ್ಲಿ 250ರಿಂದ 330 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಇರುತ್ತೆ. ನಮ್ಮ ಶರೀರಕ್ಕೆ 100 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಬೇಕು. ಅದು ನಮ್ಮ ಲಿವರ್ ಉತ್ಪತ್ತಿ ಮಾಡುತ್ತೆ. ಸೊ ನೀವು 2-3 ಮೊಟ್ಟೆಗಳನ್ನ ತಿಂತಾ ಹೋದ್ರೆ ಅದು ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಇನ್ನು ಮೀಟು, ಬೀಫು, ರೆಡ್ ಇದರಲ್ಲಿ ಅನಿಮಲ್ ಲಾಡು ಅದ್ರ ಜೊತೆಗೆ ಬರುತ್ತೆ. ನಾನು ಹೇಳಿದ್ನಲ್ಲ, ಬೈ 1 ಗೆಟ್ ಫ್ರೀ 1 ಅಂತ. ನೀವು ಬಾಯಿ ರುಚಿಗೆ ಮಾಂಸ ತಿನ್ನೋದ್ರ ಜೊತೆಗೆ ಅನಿಮಲ್ ಲಾಡು ಜೊತೆಗೆ ಬಂದ್ಬಿಡುತ್ತೆ. ಅದು ಕೂಡ ಡೆಪಾಸಿಟ್ ಆಗುತ್ತೆ. ಹಾಗಾಗಿ ವೈಜ್ಞಾನಿಕವಾಗಿ ಗೊತ್ತಾಗಿರೋದು ಇವತ್ತು ಅಮೆರಿಕನ್ಸು ಕೂಡ ಯಾಕೆ ಅವರು ವೆಜಿಟೇರಿಯನಿಸಮ್ ಹೋಗ್ತಾ ಇದ್ದಾರೆ, ವೆಗಾನ್ಸ್ ಆಗ್ತಾ ಇದ್ದಾರೆ ಅಂದ್ರೆ ಅವರು ಮೊಟ್ಟೆ, ಮೊಟನು, ಬೀಫು ತಿಂದು ವಿಯೆಟ್ನಾಂ ವಾರ್ನಲ್ಲಿ ಸತ್ತಂತ ಸೋಲ್ಜರ್ಸ್ ನ ಅಟಾಪ್ಸಿ ಮಾಡಿ ನೋಡಿದಾಗ ಎಲ್ಲಾ ಬ್ಲಡ್ ವೆಸಲ್ಸ್ ಸ್ಟಡೆಡ್ ವಿತ್ ದ ಕೊಲೆಸ್ಟ್ರಾಲ್ ಡೆಪಾಸಿಷನ್. ಈಗ ಅವರು ಬುದ್ಧಿ ಕಲ್ತ್ಬಿಟ್ಟು ಪಾಶ್ಚಾತ್ಯರಿದ್ದವರು ವೆಜಿಟೇರಿಯನ್ಸ್ ಆಗ್ತಾ ಇದ್ದಾರೆ. ಓಕೆ ಸರ್, ಪ್ಲೀಸ್ ಕಡೆದಾಗಿ ಏನ್ ಹೇಳೋದಕ್ಕೆ, ಏನ್ ಸಂದೇಶವನ್ನ ಕೊಡ್ತೀರಿ? ಮಾನಸಿಕ ಒತ್ತಡವನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಬಿಕಾಸ್ ಈಗ ನೀವು ನೋಡ್ತಿದ್ದೀರಾ, ಆಲ್ಮೋಸ್ಟ್ ಎಲ್ಲ ನೀವು ಕೂಡ ಇಸ್ರೇಲ್ಗೆ ಹೋಗಿ ಬಂದ್ರಿ, ನೀವು ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದೀರಿ. ಡಾಕ್ಟರ್ಸ್ಗಳು 12-15 ಅವರ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತೀವಿ. ಅಂಡ್ ಪ್ರತಿಯೊಬ್ರು IT ವರ್ಕರ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಪ್ರತಿಯೊಬ್ರು ಒತ್ತಡದಲ್ಲಿದ್ದೀವಿ. ಅಂಡ್ ಮಿನಿಮಮ್ ಅಂದ್ರೂ 11-12 ಗಂಟೆ ತನಕ ಮಲ್ಗಲ್ಲ. 1-2 ಗಂಟೆ ತನಕ ಈ ಏನೇನೋ ನೆಟ್ಫ್ಲಿಕ್ಸ್ ಅಂತೆ ಅದಂತೆ ಇದಂತೆ ಎಲ್ಲ ನೋಡ್ಕೊಂಡು 1-2 ಗಂಟೆ ತನಕ ಮಲ್ಗಲ್ಲ. ಇದೆಲ್ಲ ಆದ್ಮೇಲೆ ಸ್ಲೀಪ್ ಇಸ್ ದ ಬೆಸ್ಟ್ ಮೆಡಿಟೇಷನ್ ಅಂತ ಹೇಳ್ತಾರೆ, ದಲೈಲಾಮನೇ ಹೇಳ್ತಾರೆ. ಸೊ ಹಾಗಾಗಿ ಸ್ಲೀಪ್ ಮಾತ್ರ ಯಾವತ್ತೂ ಕಾಂಪ್ರಮೈಸ್ ಮಾಡಲೇಬಾರ್ದು. ಅಂಡ್ ಚೆನ್ನಾಗಿ ಊಟ, ಮ್ಯಾಮ್ ಹೇಳ್ದಂಗೆ ರೆಡ್ ಮೀಟ್ ನ ಆದಷ್ಟು ಅವಾಯ್ಡ್ ಮಾಡಿ. ಅಂಡ್ ವ್ಯಾಯಾಮ, ದೀರ್ಘವಾಗಿ ಏನು ಪ್ರಾಣಾಯಾಮ, ಯೋಗ, ಮೆಡಿಟೇಷನ್ಗೆ ಜಾಸ್ತಿ ಒತ್ತು ಕೊಡಿ. ಸೊ ಇಷ್ಟನ್ನು ನೀವು ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಹಾರ್ಟ್ ಅಟ್ಯಾಕ್ಸ್ ನ ಅಥವಾ ಹಾರ್ಟ್ ರಿಲೇಟೆಡ್ ಸಂಬಂಧ ರೋಗಗಳನ್ನ ಪ್ರಿವೆಂಟ್ ಮಾಡಬಹುದು. ಮೇಡಮ್ ಪ್ಲೀಸ್. ಒಂದು, ಇವಾಗ ನಾನು ಮಕ್ಕಳ ಡಾಕ್ಟರ್ ಆಗಿರೋದ್ರಿಂದ ಇವಾಗ ಪ್ರೆಗ್ನೆಂಟ್ಸ್ ಅವರು ಚೆನ್ನಾಗಿದ್ರೆ ಸೀಡ್ ಅಂಡ್ ಸಾಯಿಲ್ ಅಂತ, ತಾಯಂದ್ರು ಚೆನ್ನಾಗಿದ್ರೆ ಅಂದ್ರೆ ಸೀಡ್ ವಾಟ್ ಇಸ್ ಬೀಜ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ. ಒಂದು, ಅವರು ಮುಂಚೆನೆ ಪ್ರೆಗ್ನೆಂಟ್ ಆಗೋಕ್ ಮುಂಚೆ ಅವ್ರ ಹೆಲ್ತ್ ಎಲ್ಲ ನೋಡ್ಕೋಬೇಕು. ಸಿಂಪಲ್ ಫೋಲಿಕ್ ಆಸಿಡ್ ಮಾತ್ರೆ ಕೂಡ ಇಟ್ ರಿಡ್ಯೂಸಸ್ ದ ರಿಸ್ಕ್ ಆಫ್ ಕಂಜನೈಟಲ್ ಹಾರ್ಟ್ ಡಿಸೀಸ್. ಒಂದು, ಅವ್ರಿಗೆ ಡಯಾಬಿಟಿಸ್ ಏನಾದ್ರು ಇದ್ರೆ ಸೊ ಮುಂಚೆಯಾಗೆ ಕಂಟ್ರೋಲ್ ಎಲ್ಲ ಮಾಡ್ಕೋಬೇಕು. ಮತ್ತೆ ಇವಾಗ ಫೀಟಲ್ ಎಕೋ ಅಂತ ಏನ್ ಹೇಳ್ತೀವಿ ಅದೆಲ್ಲ ಮಾಡ್ಕೊಂಡು, ಆಮೇಲೆ ಎದೆ ಹಾಲು 2 ವರ್ಷದವರೆಗೂ ಕೊಡಬೇಕು. ನಾನು ಎಲ್ಲಿ ಬಂದ್ರು ಹೇಳ್ತೀನಿ ಇದನ್ನ. 6 ತಿಂಗಳವರೆಗೂ ಬರೀ ಎದೆ ಹಾಲು ಕೊಡಬೇಕು, ಕಂಟಿನ್ಯೂ ಟಿಲ್ 2 years. ಮತ್ತೆ ಸಮತೋಲನವಾಗಿ ಪೌಷ್ಟಿಕ ಆಹಾರ, ಜಂಕ್ ಫುಡ್ಸ್ ಎಲ್ಲ ಬಿಟ್ಬಿಟ್ಟು ಬರ್ಗರು, ಪಿಜ್ಜಾಗಳೆಲ್ಲ ವೆಜಿಟೇಬಲ್ಸ್, ಫ್ರೂಟ್ಸ್. ಮೇಡಮ್ ಹೇಳಿದಾಗೆ 8 ಗ್ರೂಪ್ ಆಫ್ ಫುಡ್ಸ್ ಮಕ್ಕಳಲ್ಲಿ, ಫ್ರೂಟ್ಸ್, ವೆಜಿಟೇಬಲ್ಸ್, ಪಲ್ಸಸ್ ಇದೆಲ್ಲ ಸೇರಿ ಜೊತೆಯಲ್ಲಿ ಕೂತು ಊಟ ಮಾಡೋದನ್ನ ಇದು ಮಾಡಬೇಕು. ಟಿವಿ ನೋಡಿ ಮತ್ತೆ ಮೊಬೈಲ್ಸ್ ಎಲ್ಲ ರಿಡ್ಯೂಸ್ ಮಾಡಬೇಕು ಅಂತ ಸಹನಾ ಅವರು ಬಹಳ ಕರೆಕ್ಟ್ ಆಗಿ ಹೇಳಿದ್ದಾರೆ. ಅದಕ್ಕೆ ಒಂದು ಸೇರ್ಸೋದೇನು ಅಂತಂದ್ರೆ, ತಾಯಿ ಗರ್ಭಿಣಿ ಆದಾಗ ಅವರು ಸ್ಮೋಕಿಂಗ್ ಮಾಡಿದ್ರೆ, ಡ್ರಗ್ಸ್ ತಗೊಂಡ್ರೆ, ಆಮೇಲೆ ಮಾದಕ ವಸ್ತುಗಳನ್ನ ತಗೊಂಡ್ರೆ, ನಿದ್ರೆ ಮಾತ್ರೆ ತಗೊಂಡ್ರೆ ಮಗುವಿಗೆ ರೈಟ್ ಸೈಡೆಡ್ ಹಾರ್ಟ್ ಡಿಸೀಸ್ ಬರುತ್ತೆ ಅಂತ ಬಾಲ್ಟಿಮೋರ್ ಸ್ಟಡಿ ತೋರಿಸಿದೆ. ಹಾಗಾಗಿ ತಾಯಂದ್ರು ಪವಿತ್ರವಾದಂತಹದ್ದು ತಾಯಿ ಆಗುವಂತದ್ದು. ಆ ಸಮಯದಲ್ಲಿ ಒಳ್ಳೆ ಮ್ಯೂಸಿಕ್ ಕೇಳಿ ಸಂತೋಷದಿಂದ ಇರಿ, ನಗನಗ್ತಾ ಇರಿ. ಎಲ್ಲರೂ ಖುಷಿಯಾಗಿದ್ರೆ, ಎಲ್ಲರೂ ಆರೋಗ್ಯದ ಕಡೆ ಗಮನ ಕೊಟ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ವೀಕ್ಷಕರೇ ಇಷ್ಟೇ, ಪ್ಯಾನಿಕ್ ಆಗಬೇಡಿ. ಥ್ಯಾಂಕ್ ಯು ಎಲ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಈಗ ಬ್ರೇಕ್.